ಏ ಶಾರವ್ವ, ಏಳ ಮ್ಯಾಲೆ ಕೈ ಬಿಡ ನನ್ನ. ಕಣ್ಣಿನಲ್ಲೇ ಕಣ್ಣನಿಟ್ಟು ನೋಡಬಾರದೆ, ಮನಸ್ಸಿನಲ್ಲೇ ಮನಸ್ಸನಿಟ್ಟು ಕೇಳಬಾರದೆ. ಯವ್ವ ಸಸಿ, ಯಾಕ ಇಷ್ಟಾಕ ಜೋರ್ ಒದ್ರಾಕತ್ತೀವ? ಏನಾತ? ಯವ್ವ ಸಸಿ, ಯಾಕ ಹೊಟ್ಟೆ ಸತನ? ಬಾ ರೊಟ್ಟಿ ಮಾಡೀನಿ, ಒಂದ್ ರೊಟ್ಟಿ ತಿನ್ ಬಾ. ಎಲ್ಲಾರ್ಗಿ ಒಂದ್ ಹತ್ತಿದ್ರ ಇವ್ರಿಬ್ರಾರ್ಗಿ ಒಂದ್ ಹತ್ತೈತಿ. ಯಾಕ ಸಸಿ, ಏನನಾರ ಅನ್ನ ಕುಂತಿಯಲ್ಲ, ಏನಾಗೈತೆ ಅನ್ನೋದು ಹೇಳಾರ ಹೇಳ. ಹೌದು ತಗೋ ಮಾವ, ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಕಾಣಂಗಿಲ್ಲ ಅಂತ ತಿಳ್ಕೊಂತೀರಿ ನೀವು. ಆದ್ರೆ ಬೆಕ್ಕು ಹಾಲು ಕುಡಿಯೋದು ಎಲ್ಲಾರ್ಗಿ ಕಾಣಿಸ್ತತಿ. ಯವ್ವ ಸಸಿ, ಏನ್ ಹೇಳ್ಬೇಕಂತೀರಿ ಅದನ್ನ ಚಂದಗೆ ಹೇಳ. ಯವ್ವ ಅತಿ ಕೂಟಿ ಏನ್ ಬೇ, ಯಾವಾಗಿದ್ರು ಕಾ ಕಾ ಅಂತೇಳಿ ಒದ್ರಕೊಂತ ಇರ್ತಾಳ. ಬಾ ನನಗ ಇನ್ನಟ್ಟು ಪಲ್ಯ ಹಚ್ಚಿ ಇನ್ನೆರಡು ರೊಟ್ಟಿ ಕೊಡ್ಬಾ. ಏ ಗಂಡ, ಊರು ಭಂಡ, ನಾನು ಹೇಳ್ತಿ ಏನು ತಿನ್ನಾಕ ಇನ್ನೂ ಮಾಡೇ ಇಲ್ಲ ಅಂತ ಹೇಳಿ ನಿಮ್ಮವ್ವನಂತಲೇ ಚಾಡ ಹೇಳಿ ರೊಟ್ಟಿ ತಿನ್ನಕುಂತೀಯ? ರೊಟ್ಟಿನ ಯಾಕ ನಿಂದ ಅತಿ ಆತ? ಸಲ್ಗಿ ಕೊಟ್ಟ ನಾಯಿ ತಲೆ ಮೇಲೆ ಏರಿ ಕುಂತಂತ. ಹಾ, ಮಾನ ಮರ್ಯಾದಿ ಹೋಗ್ಬಾರ್ದಂತ ಹೇಳಿ ನಮ್ಮಪ್ಪ ನಮ್ಮವ್ವ ನೀ ಹೇಳ್ದಂಗ ಕುಣ್ಕೋಂತ ಬಂದಾರಲ್ಲ, ಅದಕ್ಕೆ ನಡ್ಸಿಯ. ಏನು ಮಾನ ಮರ್ಯಾದೆ? ಅದು ನಿಮಗ ಇಲ್ಲ ನೋಡ್ರಿ, ನಿಮ್ಮ ಮನಿ ಮಾನ ಮರ್ಯಾದೆ ಒಂದ್ರ ಮ್ಯಾಗ ಒಂದು ಹೆಂಗ್ ಬಿದ್ದಾವು ಅಂತ. ತಿರ್ಕಪ್ಪ, ಏನು ಇದು? ಯಾರಿ ಹುಡುಗಿ? ತಿರ್ಕಪ್ಪ, ನಿನಗ ಚಲೋ ಕನ್ನೆ ಹುಡುಕಿ ಮದ್ವೆ ಮಾಡ್ಬೇಕಂತೇಳಿ ನಿಮ್ಮಪ್ಪ ನಾನು ಅದೆಷ್ಟು ಬಡದಾಡಕ್ ಕುಂತೇವಿ. ನೀ ನೋಡಿದ್ರ ಯಾವಕಿನ ತೆಕ್ಕಿ ಬಡ್ಕೊಂಡು ಬಿದ್ದಿಯಲ್ಲ ಹುಡುಗ. ತಿರ್ಕಪ್ಪ, ಏನಿದೆ ಮನ್ಯಾಗ ಅಸಹ್ಯ? ಮನಿ ಮಾಡಿಯ ಮತ್ತೇನಾರ ಮಾಡಿಯ? ಅಣ್ಣ, ತಾಲಾಗ ಒಂದೊಂದು ಮಾತಾಡೋದು ಬಿಡ್ರಿ. ಈಗಿನ್ನ ಮ್ಯಾಲೆ ಎತ್ರಿ. ಏಳು ಏಳು ಅಂದ್ರ ಏಳವಲ್ಲ, ಹೊಂದಿ ಬಿದ್ದಂಗ ಮೈ ಮೇಲೆ ಬಿದ್ದಾಳ. ಒಳ್ಳೆ ಹುಡುಗಿ ಹುಡುಕಾಕತ್ತೀರ ತಿರ್ಕಪ್ಪಗ? ನಾನು ಒಳ್ಳೆ ಹುಡುಗಿನ, ನನ್ನ ನಂಬಿ ಪ್ಲೀಸ್ ಪ್ಲೀಸ್. ತಿರ್ಕ, ಆ ಹುಡುಗಿ ಮ್ಯಾಲೆ ಎದ್ದಾಳ. ಹೇಳ್ ನೀನು, ನಿನ್ನ ಏನೋ ತಿಳ್ಕೊಂಡಿದ್ನಿ, ಬಾರಿ ಬಲ್ ನನ್ನ ಮಗನಾದಿ. ಅಣ್ಣ, ಈಗಿನ್ನ ನೀನು ಹೇಳ್ತಿ ಕಟ್ಟಿ ಮ್ಯಾಗಿಂದ ದೂಡಾ ಕುಂತಿದ್ಲು. ಆ ಕಟ್ಟಿ ಮ್ಯಾಗಿಂದ ದೂಡ ಕುಂತಿದ್ಲ? ಹೂನ ಅಣ್ಣ, ಎರಡು ಮಂದಿ ಎಕ್ಕಿ ಮುಕ್ಕಿ ಬಿದ್ದು ಇಬ್ಬಳಾರು ಕಟ್ಟಿ ಮ್ಯಾಗಿಂದ ನೆಲಕ್ಕ ಬೊಕ್ಕ ಬರ್ಲಿ ಬೀಳ್ತಿದ್ರ. ನಾನು ಬಂದು ಇಬ್ಬಳಾರನು ಹಿಡ್ಕೊಂಡಿ. ಲೇ ಲೇ ತಿರ್ಕ, ಬಿದ್ರೆ ಬೀಳ್ತಿದ್ಲ ಹಾಳಾಗಿ, ಸುಮ್ಮನೆ ಕುಂದ್ರಬೇಕು ಎಲ್ಲೇ. ಅದನ್ನ ಯಾವದ್ಲೆ ಹಾಳಾಗಿ ತವ್ರ ಮನೆಗೆ ಒಂದು ತಿಂಗಳು ಹೊತ್ತಿದ್ಲ. ನನ್ನ ಜಲಮಕ್ಕೂ ಒಟ್ಟು ಸುಖ ಇರ್ತಿತ್ತ. ಎಲ್ಲ ಹಾಳು ಮಾಡಿದ್ಯಲ್ಲೇ ತಿರ್ಕ. ಅಲ್ಲ ಅಣ್ಣ, ಎಲ್ಲಾರು ನಮ್ಮ ಹೆಂಡತಿಗೆ ಏನಾಗಬಾರ್ದು, ನನ್ನ ಗಂಡಗೆ ಏನು ಮಾಡಬಾರ್ದು ಅಂತೇಳಿ ದೇವ್ರಂತಲೇ ಬೇಡ್ಕೊಂತಾರ. ನೀ ನೋಡಿದ್ರ ಬಿದ್ದು ಏನಾರ ಆಗ್ಲಿ ಅಂತ ಬಗಸ್ತೀಯಲ್ಲ. ಲೇ ಮಗನ, ನಿನಗ ಮದುವೆ ಆಗಿಲ್ಲ, ಅನುಭವ ಇಲ್ಲ. ಬಗನ ಒಮ್ಮೆ ಮದುವೆ ಆತಂದ್ರ ನಿನಗೂ ಏನೇನ ಬಗಸುವಂಗ ಅನಸ್ತತಿ. ಏ ತಿರ್ಕ, ಯಪ್ಪ ಯಾರ್ಲೇಕಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದಿ? ಯಪ್ಪ, ನಾ ಈಕಿನ ಕರ್ಕೊಂಡು ಬಂದಿಲ್ಲ, ಈಕಿನ ಒಳಗ ಬಂದಿದ್ಲ. ಅಕ್ಕಿನ ಒಳಗ್ ಬಂದಿದ್ಲ? ಮಾವ ಆಕಿನ ಬಂದಾಳ, ಅವನ ಕರ್ಕೊಂಡ್ ಬಂದಾನ. ಅದು ಹಂಗಿರ್ಲಿ, ಇವನ ಮೇಲೆ ಆಕ್ಯಾಕ ತೆಕ್ಕಿ ಬಿದ್ದಿದ್ಲು ಅದನ್ನ ಕೇಳ್ರಿ. ಇವ್ರು ಎರಡು ಮಂದಿ ಜಗಳ ಬಿಡ್ಸಾಕ ಬಂದು ಜೋಲೋಪಜಿತಿ ಗಿಡ ನಿಬಿಡು. ಅದೇನ ಅಂತಾರಲ್ಲ, ಆರಿ ಭಾರಿ ಪಾಪಿ ತಲೆ ಮೇಲೆ ಅಂತೇಳಿ ಇವ್ರಿಬ್ರು ಹೊಡೆದಾಡಿ ಬೊಕ್ಕಬರ್ಲೆ ಬಿದ್ದು ತಲೆ ಹೊಡ್ಕೊಂತಾರ ಅಂತೇಳಿ ಬಿಡ್ಸಾಕ ಬಂದ್ರ ಈ ನಮ್ಮ ಅಣ್ಣನೂ ಬೈಯಾಕ ಕುಂತಾನ, ನಮ್ಮಪ್ಪನು ಈಕಿ ಯಾರ್ಲೇ ಅಂತ ನನಗ ಬೈಯಾಕ ಕುಂತಾರ. ತಿರ್ಕಪ್ಪ, ಏನ್ ನಡೀತನ್ನೋದು ಇದ್ದಿದ್ದೆ ಇದ್ದಂಗ ಹೇಳ. ಯವ್ವ ಯಪ್ಪ, ನಾ ಹೇಳೋದು ಖರೇನ. ನಾನು ಹೊಲ್ದಾಗಿಂದು ಕೆಲಸ ಮುಗಿಸ್ಕೊಂಡು ಒಳಗೆ ಬರಾಕ್ ಕುಂತಿದ್ನಿ. ಬರತ್ಗೆ ಅಂದ್ರ ತುದಿಗಟ್ಟಿಗೆ ವೈನಿ ಈ ಶಾರವ್ವ ತೆಕ್ಕಿ ಮುಕ್ಕಿ ಬಿದ್ದು ಆ ಶಾರವನ್ನ ದೂಡಾಕ ವೈನಿ ಎರಡು ಕಾಲು ಎತ್ತಿ ಆಕಿಗೆ ಜಾಡಿಸಿ ಒದ್ರ. ಆಮೇಲೆ ಆಮೇಲೆ ಇನ್ನೇನು, ನಾ ಎರಡು ಕೈಯಿಂದ ಆಕಿ ಎರಡು ಕಾಲು ಗಟ್ಟಿಗೆ ಹಿಡ್ಕೊಂಡಿ. ಅದಕ್ಕ ಅಂತಾನಿ ಒದ್ದು ಕೂಡಲೇ ನನ್ನ ಕಾಲು ತಳಗ ಬರವಲ್ವ, ತಳಗ ಬರ್ತಾವ ಕಾಲು. ಎತ್ತಿ ಜಾಡಿಸಿ ಒದೆ ಮುಂದೆ ಗೊತ್ತಾಗ್ಲಿಲ್ಲ ನಾವನ್ನ ಗಟ್ಟಿಗೆ ಹಿಡ್ಕೊಂಡ್ರ ನಿನ್ನ ಪರಿಸ್ಥಿತಿ ಏನಾಕತಿ ಅಂತ. ನಾ ಅಂತೇಳಿ ಬರೇ ಜಾಡಿಸಿ ಒದ್ದೇನಿ. ಮತ್ತಾರಾಗಿದ್ದ ಕತಿ ಬೇರೆನೇ ಇತ್ತ, ಕತಿ ಬೇರೆದ ಇತ್ತನ್ನಕ ಅಂತದ ನಾ ಏನು ಮಾಡಿದ್ನಿ? ಏನ್ ಮಾಡಿದ್ಯಾ? ಅಡಿಗೆ ಮನಿ ಬಾಗಲ್ಲಾಗ ನಿಂತು ನನ್ನ ಗಂಡ ರೊಟ್ಟಿ ತಿನ್ನೋದನ್ನ ಚಕ್ಕರ್ಸ್ಕೊಂಡು ನೋಡಾಕ್ ಕುಂತಿಯಲ್ಲ. ಎಂದರ
ಗಂಡಸೂರ್ನ ನೋಡಿಯೇನೇ ಇಲ್ಲ ಕಣ್ಣು ಮಣ್ಣಾಗ್ಲಿ ನೀನವ ಸರಿರಿಲೆ ಓಯ್ ನನವೇನ ಕಣ್ಣ ಮಣ್ಣು ಮಾಡ್ತಿದಿ ಆ ನಾನು ಮದುವೆ ಮಾಡ್ಕೋಬೇಕಂದಿರೋ ಈ ತಿರ್ಕಪ್ಪ ಇಷ್ಟು ಚಂದ ಇರುವಾಗ ಚಿಂಪಾಂಜಿ ಹಂಗಿರು ನಿನ್ನ ಗಂಡನ್ನ ನಾ ಯಾಕ ನೋಡಕ್ ಹೋಗ್ಲಿ ಏನಂದಿ ನನ್ನ ಗಂಡಗ ಚಿಂಪಾಂಜ ನೀನೇ ಚಿಂಪಾಂಜಿ ನಿಮ್ಮಪ್ಪ ಚಿಂಪಾಂಜಿ ನಿಮ್ಮವ್ವ ಚಿಂಪಾಂಜಿ ನಿಮ್ಮ ಇಡೀ ಖಾಂದಾನ ಚಿಂಪಾಂಜಿ ಚಿಂಪಾಂಜಿ ಏನಂದಿ ನನ್ನ ಇಡೀ ಖಾಂದಾನ ಚಿಂಪಾಂಜ ಇರ್ಲಿ ಒಪ್ಕೊಂತೇನೆ ನೀನೇ ಗೋರಿಲ್ಲ ನಿಮ್ಮವ್ವ ಗೋರಿಲ್ಲ ನಿಮ್ಮಪ್ಪ ಗೋರಿಲ್ಲ ನಿಮ್ಮ ಇಡೀ ಖಾಂದಾನ ಗೋರಿಲ್ಲ ಲೇ ಖಜ್ಜ ಯಾವ ಸೀಮೆ ಹುಟ್ಟಿದ್ದಿಲೆ ನಮ್ಮ ಖಾಂದಾನಕ್ಕ ಗೋರಿಲ್ಲ ಅಂತೀಯಾ ನನ್ನ ಹೆಂಡತಿಗೆ ಬೈಯೋದು ನೋಡಿದ್ರೆ ನನಗಂತರೂ ಹಾಲು ಕುಡ್ದಂಗ ಸಮಾಧಾನ ಆಗಕ್ ಕುಂತತಿ. ಯವ್ವ ಯಾರು ಚಿಂಪಾಂಜಿರ ಆಗೋಲ್ರಿ ಗೋರಿಲ್ಲ ಆಗೋಲ್ರಿ ಅದು ಹೋಗ್ಲಿ ನೀ ಇಲ್ಲಿ ಯಾಕೆ ಬಂದಿಯ ತಂಗಿ ಅದನ್ನ ಹೇಳ ಇನ್ಯಾಕ್ ಬರ್ತಾಳ್ರಿ ಮಾವರ ಆಕಿ ಹಣಿ ಕೇಕದ್ ನೋಡಿದ್ರ ನಿಮಗ ಗುರ್ತಾಕಿತ್ತು ಮನ್ಯಾಗ ಯಾ ಸಾಮಾನ ಎಲ್ಲೆಲ್ಲಿದಾವಂತ ನೋಡ್ಕೊಂಡು ರಾತ್ರಿ ಬಂದು ಮನಿ ಓಟು ಕಳು ಮಾಡಿ ಗುಡಿಸಿ ಗುಂಡಾಂತರ ಮಾಡಕಿ ಯಾಕ ನಿಂದು ಅತಿ ಆತ ನನ್ನೇನ ಕಳ್ಳಿ ಮಾಡಿಯ ನೀ ಕಳ್ಳಿ ನಾನು ಈ ಮನಿ ಸಸಿ ನಾ ಯಾಕ ಕಳ್ಳಕ್ಕೇನಿ ನೀ ಕಳ್ಳಿ ಆ ನಾನು ಈ ಮನಿ ಸಸಿನ ನಾ ಯಾಕ ಕಳ್ಳಕ್ಕೇನಿ ಯವ್ವ ಹಿರೇ ಸಸಿ ಇತ್ತಾಗ ಬಾಯಿ ನೀನು ತಂಗಿ ಈಗ ಹೇಳ ನೀ ಯಾರ ಇಲ್ಲಿಗೆ ಯಾಕೆ ಬಂದಿ ನನ್ನ ಹೆಸರು ಶಾರದಾ ಅಂತ ಶಾರದಾ ಅಲ್ಲಿಕಿ ಶಾರಿ ಊರ್ ಗೂರಿ ನಾನು ಇಲ್ಲಿ ಯಾಕೆ ಬಂದೆ ಅಂದ್ರ ಹೇಳ ಯಾಕೆ ಬಂದಿ ಅದು ನಾನು ತಿರ್ಕಪ್ಪನ ಮೇಲೆ ಮನಸ್ಸು ಮಾಡೇನಿ ಮದ್ವೆ ಮಾಡ್ಕೊಂಡ್ರ ಅವನ್ನ ಮಾಡ್ಕೋತೀನಿ ಅದಕ್ಕೆ ಅವ್ರ ಮನ್ಯಾಗ ಯಾರ್ಯಾರು ಅದಾರ ಅವ್ರ ಮನೆ ಹಂಗೈತಿ ನೋಡ್ಕೊಂಡು ಹೋದ್ರಾತಂತ ಬನ್ನಿ ಒಳಗ್ ಬಂದು ಈ ಕೋಲ್ಯಾಗ ಹಣಿಕೆ ಹಾಕಿದ್ನಿ ನೋಡಿದ್ರ ಈ ಮಹಾರಾಣಿ ಟಿವಿ ನೋಡ್ಕೊಂತ ಆರಾಮ್ ಮಕ್ಕೊಂಡಾಳ ಕೆಲಸಿಲ್ಲ ಭಗಸಿಲ್ಲ ಆಮೇಲೆ ನಿಮ್ದು ಅಡಿಗೆ ಮನ್ಯಾಗ ರೊಟ್ಟಿ ಮಾಡು ಸಪ್ಪಳ ಕೇಳ್ತ ಬಂದು ನೋಡಿದ್ನಿ ನೀವು ರೊಟ್ಟಿ ಮಾಡೋದ್ ನೋಡಿ ನನ್ನ ಜೀವ ಹಳ ಹಳ ಅನಿಸ್ತ ಪಾಪ ಇಷ್ಟು ವಯಸ್ಸಾಗೈತಿ ಅಂದ್ರು ಬಡದು ರೊಟ್ಟಿ ಮಾಡಾಕ್ ಕುಂತಾರ ಇವ್ರನ್ನ ಬಿಡಸಾಕ ಈ ಮನ್ಯಾಗ ಅಚ್ಚುಕಟ್ಟ ಸಂಸಾರ ನಡೆಸ್ಕೊಂಡು ಹೋಗು ಸೊಸಿ ಎಲ್ಲ ಹಾಳಾಗಿ ಹೋಗೈತೆ ಏನ ಅನುಕೂಲದಾಗ ಬಂದ್ಲ ನೋಡ್ರಿಕಿ ಕಾಲ್ ಕೆರ್ಕೊಂಡ ಜಗಳಕ್ಕ ನೋಡ್ವಾ ಶಾರದಾ ಆಕಿ ನಿನಕ್ಕಿಂತ ವಯಸ್ಸಿನಾಗ ದೊಡ್ಡಕಿ ದೊಡ್ಡೋರ್ಗೆ ಹಂಗೆಲ್ಲ ಮಾತಾಡಬಾರ್ದವಾ ಹ್ಞೂನ್ರಿ ಅತ್ತಿ ಯವ್ವ ಈಕಿದು ಹೇಳೋದು ಕೇಳೋದು ಮುಗಿತನ ತಿರ್ಕಪ್ಪ ಈ ಹುಡುಗಿ ಮ್ಯಾಗ ಮನಸ್ಸು ಮಾಡೇನಂತ ಒಂದು ಮಾತ ನನ್ನ ಮುಂದೆ ಹೇಳ್ಬಾರ್ದನ ಯಪ್ಪ ನಾನು ಮನ್ಯಾಗ ಎಲ್ಲಾರನ್ನೂ ಒಪ್ಪಿಸ್ತಿದ್ನಿ ಸುಳ್ಳ ಮದುವೆ ಮಾಡ್ಕೊಳಕ ವಲ್ಯ ಅಂದು ಇಲ್ಲಿ ಮಠ ದುಡಿದಿಲ್ಲ ಯಪ್ಪ ನಿನ್ನ ಖುಷಿನ ನಮ್ಮ ಖುಷಿ ಅಯ್ಯಪ್ಪ ನಮ್ದೇನೈತಿ ನಿಮ್ಮ ಹೊಟ್ಟಿಗೆ ಚಂದಿಗೆ ಮಾಡಿ ಹಾಕಿ ನಿಮ್ಮನ್ನ ಜಾಪಾನ ಜತ್ನ ವಗಾತಿ ವಚ್ಚೇಕಾರ ಮಾಡ್ಕೊಂಡು ಹೋದ್ರೆ ಅಷ್ಟ ಸಾಕ ತಿರ್ಕಪ್ಪ ಹೆಚ್ಚಿಂದ ನಮ್ಗೆ ಎದಕ್ ಬೇಕು ಯವ್ವ ನಾನು ಒಂದಿಟ್ಟು ಮಾತಾಡಕ್ ಬಿಡ್ತೀಯನ ಬೇ ಹೇಳಯ್ಯಪ್ಪ ಏನ್ ಹೇಳ್ಬೇಕಂತಿದೀ ಥು ಕರ್ಮ ಇವನ ಆಕಾರೇನ ಈಕಿ ಆಕಾರೇನ ಯಾಡಕ್ಕೂ ಇಡ್ ಜೋಡಿನ ಹೋಗಿ ಹೋಗಿ ಇಂತಕ್ಕಿ ಮ್ಯಾಗ ಮನೋಸ್ ಮಾಡ್ಯಾನಂತ ನಾ ಹೇಳೋದನ್ನ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿಸ್ಕೋರಿ ನಮ್ಮ ಪ್ರೀತಿಯ ವೀಕ್ಷಕರಾದ ಅನಸೂಯ ಪರಮಶೆಟ್ಟಿ ಅವರು ಕಲಬುರಗಿಯಿಂದ ಕಮೆಂಟ್ ಮಾಡ್ತಾರ್ರಿ ಹಂಗ ಅನುರಾಧ ಎಂಕೆ ಅಂತ ಹೇಳಿ ಹೊಸಪೇಟೆಯಿಂದ ನಮ್ಗೆ ಕಮೆಂಟ್ ಮಾಡ್ತಾರ ಇನ್ನೊಬ್ರು ಕೃಷ್ಣ ಅಂತ ಹೇಳಿ ಇವರು ಬಳ್ಳಾರಿಯಿಂದ ನಮ್ಗೆ ಕಮೆಂಟ್ ಮಾಡ್ತಾರ್ರಿ ಹಂಗ ಸ್ಫೂರ್ತಿ ಅವರು ದಾವಣಗೆರೆ ಡಿಸ್ಟಿಕ್ ಹರಿಹರ ತಾಲೂಕಿನ ಕಡೆ ಒಂದು ಸಣ್ಣ ಹಳ್ಳಿ ಅಂತ ಕಮೆಂಟ್ ಮಾಡ್ಯಾರ ಬಟ್ ನಿಮ್ಮ ಊರ ಹೆಸರು ಹೇಳಿದ್ರೆ ನಮ್ಗೆ ಇನ್ನೂ ಸಂತೋಷ ಆಗ್ತಿತ್ತು ಸ್ಫೂರ್ತಿ ಅವರೇ ಪರವಾಗಿಲ್ಲ ಅಮ್ಮು ರಮೇಶ್ ಅನ್ನೋರು ಮಂಡ್ಯ ಜಿಲ್ಲೆ ನಾಗಮಂಗಲದಿಂದ ನಮ್ಗೆ ಕಮೆಂಟ್ ಮಾಡ್ತಾರ ಸೊ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತ ಜೋಸೆಫ್ ದಾಸ್ ಅಂತ ಹೇಳಿ ಮೇನ್ ಪ್ರಾಪರ್ ಅವ್ರದ್ದು ಹುಬ್ಬಳ್ಳಿ ಅವ್ರಿ ಆದ್ರೆ ಅವರು ಕೆಲಸದ ನಿಮಿತ್ತ UAE ಅಲ್ಲಿ ಇರ್ತಾರ UAE ಅನ್ನೋದು ಒಂದು ಅರಬ್ ಕಂಟ್ರಿ ರೀ ಸ್ನೇಹಿತರೆ ಸೊ ಅಲ್ಲಿಂದ ನಮ್ಗೆ ಕಮೆಂಟ್ ಕಳ್ಸ್ಯಾರ ಅವ್ರ ಕಮೆಂಟ್ ಓದಿ ತುಂಬಾ ಖುಷಿ ಆಯ್ತು ಜೋಸೆಫ್ ಅವರೇ ನಿಮಗೂ ಕೂಡ ಧನ್ಯವಾದ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ ಮೇಲೆ ಎಂದು ಹಿಂಗ ಇರ್ಲಿ ಸ್ನೇಹಿತರೆ ದಯಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಜೊತೆಗೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಆದಷ್ಟು ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನನ್ನ ಆತ್ಮೀಯ ಸ್ನೇಹಿತರೆ ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ